ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್, ಗ್ರೂಪ್ ಸಿ, ಎಫ್ ಡಿ ಎಕ್ಸಾಮಲ್ಲಿ 9ನೇ ತರಗತಿಯ ಸರ್ಕಾರಿ ಪುಸ್ತಕದಿಂದ ಯಾವ ರೀತಿ ಪ್ರಶ್ನೆಗಳು ಹಿಂದೆ ಕೇಳಿದ್ದಾರೆ, ಮುಂದೆ ಕೇಳ್ತಾರೆ ಎಂಬ ಪದಗಳ ಬಗ್ಗೆ ಚರ್ಚೆ ಮಾಡೋಣ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿರಿ, ಮೊದಲನೇ ಪದ ಅಂತ ಕೇಳಿದರೆ ಉದಾತ್ತ ಪದದ ಅರ್ಥ ಉನ್ನತ. ನೋಡಿರಿ, ಉದಾತ್ತ ಪದ ಅರ್ಥ ಅಂತ ಕ್ವಶನ್ ಕೇಳಿದರೆ ಉನ್ನತ. ಅದೇ ರೀತಿ ರಸಹೀನ ಅಂತ ಕೇಳಿದರೆ ಸತ್ವಹೀನ. ರಸಹೀನ ಪದಾರ್ಥ ಅಂತ ಕೇಳಿದರೆ ಸತ್ವಹೀನ. ಅದೇ ರೀತಿ ಮುಂಡಾಸು ಅಂದರೆ ಪೇಟ, ತಲೆ ಮೇಲೆ ಕಟ್ತಿರೋಲ್ಲ, ತಲೆ ಮೇಲೆ ಕಟ್ಟುವಂಥ ಪೇಟಕ್ಕೆ ಮುಂಡಾಸು ಅಂತ ಕರಿತೀವಿ. ಇದನ್ನು ಕೂಡ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಮುಂಡಾಸು ಪದಾರ್ಥ ಪೇಟ. ನಂತರ ನೋಡಿರಿ, ನವರಂಗ ಪದಾರ್ಥ ಅಂತ ಕ್ವಶನ್ ಕೇಳಿದರೆ ದೇವಾಲಯದ ಸಭಾಮಂಟಪ. ನವರಂಗ ಪದಾರ್ಥ ದೇವಾಲಯದ ಸಭಾಮಂಟಪ. ಅದೇ ರೀತಿ ಉಸುಬು ಅಂತ ಕೇಳಿದರೆ ಮರಳು ಅಥವಾ ಉಸುಕು. ನೋಡಿರಿ, ಉಸುಬು ಅಂತ ಕ್ವಶನ್ ಕೇಳಿದರೆ ಮರಳು ಅಥವಾ ಉಸುಬು. ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ಹಾಲುಗಲ್ಲು ಪದದ ಅರ್ಥ ಅಮೃತಶಿಲೆ. ನೋಡಿರಿ, ಹಾಲುಗಲ್ಲು ಎಂಬ ಪದ ಅರ್ಥ ಅಮೃತಶಿಲೆ. ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ ಕ್ವಶನ್. ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಹಾಲುಗಲ್ಲು ಪದಾರ್ಥ ಅಮೃತಶಿಲೆ. ಅದೇ ರೀತಿ ಈಶ್ವರ ಪದಾರ್ಥ ಒಡೆಯ. ನೋಡಿರಿ, ಈಶ್ವರ ಪದಾರ್ಥ ಒಡೆಯ ಅಥವಾ ನಾವು ದೇವರು ಅಂತಲೂ ಕರಿತೀವಿ. ಈಶ್ವರ ಅಂದರೆ ದೇವರು ಅಥವಾ ಒಡೆಯ, ನೆನಪಿರಲಿ. ಅಥವಾ ನೋಡಿರಿ, ಈಶ್ವರ ಪದಕ್ಕೆ ಒಡೆಯ ಅಂತ ಕರಿತೀವಿ ಅಥವಾ ರಾಜ ಅಂದು ಕೂಡ ಕರಿತೀವಿ. ರಾಜ ಅಂದರೂ ಈಶ್ವರ, ಒಡೆಯ ಅಂದರೂ ಕೂಡ ಈಶ್ವರ ಪದಾರ್ಥ, ನೆನಪಿರಲಿ. ಅಥವಾ ದೇವರು ಅಂತ ನಾವು ಕರಿತೀವಿ, ನೆನಪಿರಲಿ. ನಂತರ ಉಪಾರ್ಜಿಸು ಅಂತ ಪದಾರ್ಥ ಸಂಪಾದಿಸು. ನೋಡಿರಿ, ಉಪಾರ್ಜಿಸು ಅಂತ ಕೇಳಿದರೆ ಸಂಪಾದಿಸು. ಅದೇ ರೀತಿ ಕಟ್ಟಳೆ ಪದಾರ್ಥ ಅಂತ ಕ್ವಶನ್ ಕೇಳಿದರೆ ನೇಮ. ಕಟ್ಟಳೆ ಅಂತ ಕೇಳಿದರೆ ನೇಮ. ನಂತರ ಚರಣ. ನೋಡಿರಿ, ಚರಣ ಅಂತ ಕೇಳಿದರೆ ಪಾದ. ಇದನ್ನು ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಚರಣ ಪದಾರ್ಥ ಅಂತ ಕ್ವಶನ್ ಕೇಳಿದ್ದಾನೆ ಎಸ್ ಡಿ ಎಕ್ಸಾಮಲ್ಲಿ. ಚರಣ ಅಂದರೆ ಪಾದ, ನೆನಪಿರಲಿ. ನೋಡಿರಿ, ಇನ್ನೊಂದು ಹೇಳ್ತೀನಿ. ಹಾಲುಗಲ್ಲು ಅಂದರೆ ಅಮೃತಶಿಲೆ, ಈಶ್ವರ ಅಂದರೆ ಒಡೆಯ, ಉಪಾರ್ಜಿಸು ಅಂದರೆ ಸಂಪಾದಿಸು, ಕಟ್ಟಳೆ ಅಂದರೆ ನೇಮ, ಚರಣ ಅಂದರೆ ಪಾದ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಅಂಬುಜ. ನೋಡಿರಿ, ಅಂಬುಜ ಅಂದರೆ ತಾವರೆ. ಇದನ್ನಂತೂ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಎಫ್ ಡಿ ಎ, ಎಸ್ ಡಿ ಎ ಮತ್ತು ಜಿ ಪಿ ಎಸ್ ಟಿ ಆಗಲಿ, ಟಿ ಇ ಟಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅಂಬುಜ ಅಂದರೆ ತಾವರೆ. ನೋಡಿರಿ, ಲಾಸ್ಟ್ ಟೈಮ್ ಟಿ ಇ ಟಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಅಂಬುಜ ಅಂತ ಕ್ವಶನ್ ಕೇಳಿದ್ದಾನೆ. ಅಂಬುಜ ಅಂದರೆ ತಾವರೆ, ನೆನಪಿರಲಿ. ಅದೇ ರೀತಿ ತಿರಿಕುಲ ಅಂದರೆ ಅಲೆಮಾರಿಗಳು. ನೋಡಿರಿ, ತಿರಿಕುಲ ಅಂತ ಕ್ವಶನ್ ಕೇಳಿದರೆ ಅಲೆಮಾರಿಗಳು. ತಿರಿಕುಲ ಪದಾರ್ಥ ಅಲೆಮಾರಿಗಳು. ನಂತರ ಬಡವ ಅಂದರೆ ಹೆಣ್ಣು ಕುದುರೆ. ನೋಡಿರಿ, ಇದು ಕ್ವಶನ್ ಆಗಿದೆ. ಬಡವ ಅಂದರೆ ಹೆಣ್ಣು ಕುದುರೆ, ನೆನಪಿರಲಿ, ಕ್ವಶನ್ ಆಗಿದೆ. ನಂತರ ಸಕಳ ಅಂದರೆ ಎಲ್ಲ. ನೋಡಿರಿ, ಸಕಳ ಅಂದರೆ ಎಲ್ಲ. ಅದೇ ರೀತಿ ವಿಜೇಯತೆ ಅಂದರೆ ಗೆಲುವಾಗಲಿ ಅಥವಾ ಜಯವಾಗಲಿ ಅಂತ ಕರಿತೀವಲ್ಲ, ವಿಜೇಯತೆ ಅಂದರೆ ಗೆಲುವಾಗಲಿ. ನೋಡಿರಿ, ಇನ್ನೊಂದ್ಸಲ ಹೇಳ್ತೀನಿ, ನೆನಪಿಟ್ಕೋರಿ. ಅಂಬುಜ ಅಂದರೆ ತಾವರೆ. ಇದು ಟಿ ಇ ಟಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಅಂಬುಜ ಅಂದರೆ ತಾವರೆ, ಟಿ ಇ ಟಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ತಿರಿಕುಲ ಅಂದರೆ ಅಲೆಮಾರಿಗಳು, ಬಡವ ಅಂದರೆ ಹೆಣ್ಣು ಕುದುರೆ, ಸಕಳ ಅಂದರೆ ಎಲ್ಲ, ವಿಜೇಯತೆ ಅಂದರೆ ಗೆಲುವಾಗಲಿ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಅಮರ ಅಂದರೆ ಶಾಶ್ವತ. ನೋಡಿರಿ, ಅಮರ ಅಂದರೆ ಶಾಶ್ವತ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಅಮರ ಅಂದರೆ ಶಾಶ್ವತ. ಬುನಾದಿ ಅಂದರೆ ತಳಹದಿ ಅಥವಾ ಅಡಿಪಾಯ ಅಂತ ಅಂತೀವಲ್ಲ ನಾವು. ಅಡಿಪಾಯ ಅಂದರೂ ಒಂದೇ, ತಳಹದಿ ಅಂದು ಒಂದೇ. ನೋಡಿರಿ, ಬುನಾದಿ ಅಂದರೆ ತಳಹದಿ ಅಥವಾ ಅಡಿಪಾಯ. ನಂತರ ಬೆರಗು ಅಂದರೆ ಆಶ್ಚರ್ಯ. ನೋಡಿರಿ, ಬೆರಗು ಅಂದರೆ ಆಶ್ಚರ್ಯ. ಅದೇ ರೀತಿ ಮೊಳಗು ಅಂದರೆ ಧ್ವನಿ ಮಾಡು. ನೋಡಿರಿ, ಮೊಳಗು ಅಂತ ಕ್ವಶನ್ ಕೇಳಿದರೆ ಧ್ವನಿ ಮಾಡು. ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಮೊಳಗು ಅಂದರೆ ಧ್ವನಿ ಮಾಡು. ಅನುಪಮ ಅಂದರೆ ಎಣ್ಣೆ ಇಲ್ಲದ. ನೋಡಿರಿ, ಅನುಪಮ ಅಂದರೆ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಎಣ್ಣೆ ಇಲ್ಲದ. ಅನುಪಮ ಪದದ ಅರ್ಥ ಎಣ್ಣೆ ಇಲ್ಲದ. ಇನ್ನೊಂದು ಸಲ ಹೇಳ್ತೀನಿ, ನೋಡಿರಿ, ನೆನಪಿಟ್ಕೋರಿ. ಅಮರ ಅಂದರೆ ಶಾಶ್ವತ, ಬುನಾದಿ ಅಂದರೆ ತಳಹದಿ, ಬೆರಗು ಅಂದರೆ ಆಶ್ಚರ್ಯ, ಮೊಳಗು ಅಂದರೆ ಧ್ವನಿ ಮಾಡು, ಅನುಪಮ ಅಂದರೆ ಎಣ್ಣೆ ಇಲ್ಲದ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ವ್ಯಾಪಕ ಪದಾರ್ಥ ವಿಸ್ತಾರವಾದದ್ದು. ನೋಡಿರಿ, ವ್ಯಾಪಕ ಅಂದರೆ ವಿಸ್ತಾರವಾದ. ನಂತರ ಮಂತ್ರಮುಗ್ಧ ಅಂದರೆ ಆಶ್ಚರ್ಯಚಕಿತ ಅಂದರೆ ಮೌನವಾಗಿರೋದು. ನೋಡಿರಿ,
ಮಂತ್ರಮುಗ್ಧ ಅಂದರೆ ಮೌನ ಅಂತಲೂ ಕರೀತಾರೆ. ಮಂತ್ರಮುಗ್ಧ ಅಂದರೆ ಮೌನ ಅಥವಾ ಆಶ್ಚರ್ಯಚಕಿತವಾಗಿರೋದು ಮಂತ್ರಮುಗ್ಧ. ಅದೇ ರೀತಿ ಬೇಗೆ ಅಂತ ಕ್ವಶನ್ ಕೇಳಿದರೆ ಸಂಕಟ. ನೋಡ್ರಿ, ಬೇಗೆ ಅಂತ ಕ್ವಶನ್ ಕೇಳಿದರೆ ಸಂಕಟ. ನಂತರ ಕಿಸೂರು ಅಂತ ಕ್ವಶನ್ ಕೇಳಿದರೆ ಕೆಂಪು ಬಣ್ಣ. ನೋಡ್ರಿ, ಇದನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕಿಶೂರು ಎಂಬ ಪದಾರ್ಥಕ್ಕಂತ ಕ್ವಶನ್ ಕೇಳಿದ್ದಾನೆ, ಕೆಂಪು ಬಣ್ಣ. ಕಿಶೂರು ಅಂದರೆ ಕೆಂಪು ಬಣ್ಣ. ನಂತರ ಚೈತ್ಯ ಯಾತ್ರೆ ಅಂದರೆ ವಿಜಯಯಾತ್ರೆ. ನೋಡ್ರಿ, ಚೈತ್ರ ಯಾತ್ರೆ ಅಂದರೆ ವಿಜಯಯಾತ್ರೆ. ಚೈತ್ಯ ಯಾತ್ರೆ, ವಿಜಯಯಾತ್ರೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ವ್ಯಾಪಕ ಅಂದರೆ ವಿಸ್ತಾರವಾದ, ಮಂತ್ರಮುಗ್ಧ ಅಂದರೆ ಆಶ್ಚರ್ಯಚಕಿತ, ಬೇಗೆ ಅಂದರೆ ಸಂಕಟ, ಕಿಶೂರು ಅಂದರೆ ಕೆಂಪು ಬಣ್ಣ, ಚೈತ್ರ ಯಾತ್ರೆ ಅಂದರೆ ವಿಜಯಯಾತ್ರೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಮುಂಡಾಸು ಅಂದರೆ ರುಮಾಲು. ನೋಡ್ರಿ, ಮುಂಡಾಸು ಅಂದರೆ ರುಮಾಲು ಆಗಲಿ, ಪೇಟ, ತಲೆ ಮೇಲೆ ಕಟ್ತೀವಲ್ಲ ಪೇಟ ಅಥವಾ ರುಮಾಲು, ಇದು ಮುಂಡಾಸು ಪದ ಅರ್ಥ. ಅದೇ ರೀತಿ ಕಾಳಗ ಅಂದರೆ ಯುದ್ಧ ಆಗಲಿ ಅಥವಾ ಜಗಳ. ನೋಡ್ರಿ, ಕಾಳಗ ಪದ ಅರ್ಥ ಯುದ್ಧ, ಜಗಳ. ಇಷ್ಟೆಲ್ಲ ಪದಗಳು ಕಾಳಗ ಪದಕ್ಕೆ ಸಂಬಂಧಿಸಿದೆ, ನೆನಪಿರಲಿ. ನಂತರ ದೀವಟಿಗಿ. ದೀವಟಿಗೆ ಪದ ಅರ್ಥ ಪಂಜು. ಇದನ್ನು ಕ್ವಶನ್ ಕೇಳಿದ್ದಾನೆ. ದೀವಟಿಗೆ ಪದ ಅರ್ಥ ಪಂಜು. ಅದೇ ರೀತಿ ವಾಡಿಕೆ ಅಂದರೆ ರೂಢಿ. ನೋಡ್ರಿ, ವಾಡಿಕೆ ಅಂದರೆ ರೂಢಿ. ವೈಖರಿ ಅಂದರೆ ರೀತಿ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಇನ್ನೊಂದು ಸಲ ಹೇಳ್ತೀನಿ, ನೆನಪಿಟ್ಕೋರಿ. ಮುಂಡಾಸು ಅಂದರೆ ರುಮಾಲು ಅಥವಾ ಪೇಟ, ಕಾಳಗ ಅಂದರೆ ಯುದ್ಧ ಅಥವಾ ಜಗಳ, ದೀವಟಿಗೆ ಅಂದರೆ ಪಂಜು, ವಾಡಿಕೆ ಅಂದರೆ ರೂಢಿ ಆಗಲಿ, ವೈಖರಿ ಅಂದರೆ ರೀತಿ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಹಾಸುಹಕ್ಕು ಅಂದರೆ ಆವರಿಸು. ನೋಡ್ರಿ, ಹಾಸುಹಕ್ಕು ಅಂದರೆ ಆವರಿಸು. ಚೆಂಡೆ ಅಂದರೆ ಚರ್ಮವಾದ್ಯ. ನೋಡ್ರಿ, ಇದು ಕ್ವಶನ್ ಕೇಳಿದ್ದಾನೆ. ಚೆಂಡೆ ಅಂದರೆ ಚರ್ಮವಾದ್ಯ. ಅದೇ ರೀತಿ ಅಂಜಲಿಬದ್ಧ ಅಂದರೆ ಕೈ ಮುಗಿದವ. ಅಂಜಲಿಬದ್ಧ ಅಂದರೆ ಕೈ ಮುಗಿದವ. ಪ್ರದೀಪ್ತ ಅಂದರೆ ಬೆಳಗುವವನು. ನೋಡ್ರಿ, ಪ್ರದೀಪ್ತ ಅಂದರೆ ಬೆಳಗುವವನು. ಇರುಳುಗಾಳಗ ಅಂದರೆ ರಾತ್ರಿ ಯುದ್ಧ. ನೋಡ್ರಿ, ಇಷ್ಟೆಲ್ಲ ಪದಗಳು ನೆನಪಿರಲಿ. ಇರುಳುಗಾಳಗ ಅಂದರೆ ರಾತ್ರಿ ಯುದ್ಧ. ಇನ್ನೊಂದು ಸಲ ಹೇಳ್ತೀನಿ, ನೋಟ್ಸ್ ಮಾಡ್ಕೊರಿ. ಹಾಸುಹಕ್ಕು ಅಂದರೆ ಆವರಿಸು, ಚೆಂಡೆ ಅಂದರೆ ಚರ್ಮವಾದ್ಯ, ಅಂಜಲಿಬದ್ಧ ಅಂದರೆ ಕೈ ಮುಗಿದವ, ಪ್ರದೀಪ್ತ ಅಂದರೆ ಬೆಳಗುವವನು, ಇರುಳುಗಾಳಗ ಅಂದರೆ ರಾತ್ರಿ ಯುದ್ಧ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಪಾರ್ಥಿವರು ಅಂದರೆ ಪಾಂಡವರು ಆಗಲಿ ಅಥವಾ ರಾಜರು ಅಂತಲೂ ಕರೀತಾರೆ. ನೆನಪಿರಿ ನೋಡ್ರಿ, ರಾಜರು ಅಂತಲೂ ಕರೀತಾರೆ. ಪಾರ್ಥಿವರು ಅಂದರೆ ಪಾಂಡವರು, ರಾಜರು, ಒಡೆಯರು ಇಷ್ಟೆಲ್ಲ ಕರೀತಾರೆ, ನೆನಪಿರಲಿ. ನಂತರ ಅರಸು ಅಂದರೆ ಹುಡುಕು. ನೋಡ್ರಿ, ಅರಸು ಪದದ ಅರ್ಥ ಹುಡುಕು. ನಂತರ ಅದುಹು ಅಂದರೆ ಸಂಶಯ ಪಡು. ಅದುಹು ಅಂದರೆ ಸಂಶಯ ಪಡು. ಅದೇ ರೀತಿ ಅನುವಾಗು ಅಂದರೆ ಸಿದ್ಧನಾಗು. ಯುದ್ಧಕ್ಕೆ ಸಿದ್ಧನಾಗು ಅಂತ ಅಂತೀವಿ ನಾವು. ಅನುವಾಗು ಅಂದರೆ ಸಿದ್ಧನಾಗು. ನಂತರ ಅಪರಿಮಿತ ಅಂದರೆ ಮಿತಿ ಇಲ್ಲದೆ. ಅಪರಿಮಿತ ಅಂದರೆ ಮಿತಿ ಇಲ್ಲದೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ನೋಟ್ ಮಾಡ್ಕೊರಿ. ಪಾರ್ಥಿವರು ಅಂದರೆ ಪಾಂಡವರಾಗಲಿ, ರಾಜ್ಯರು ಆಗಲಿ, ಒಡೆಯರು ಇಷ್ಟೆಲ್ಲ ಪದಗಳು ನೆನಪಿರಲಿ. ಅರಸು ಅಂದರೆ ಹುಡುಕು. ಅದೇ ರೀತಿ ಅದು ಅಂದರೆ ಸಂಶಯ ಪಡು. ನಂತರ ಅನುವಾಗು ಅಂದರೆ ಸಿದ್ಧನಾಗು. ಅದೇ ರೀತಿ ಅಪರಿಮಿತ ಅಂದರೆ ಮಿತಿ ಇಲ್ಲದೆ. ಅಪರಿಮಿತ ಅಂದರೆ ಮಿತಿ ಇಲ್ಲದೆ. ಇಷ್ಟೆಲ್ಲ ಪದಗಳು ನೆನಪಿಟ್ಟುವರಿ. ನಂತರ ಕಮಲಜ ಅಂದರೆ ಬ್ರಹ್ಮ. ನೋಡ್ರಿ, ಕಮಲಜ ಅಂದರೆ ಬ್ರಹ್ಮ. ಗಜ ಅಂದರೆ ಆನೆ. ನೆನಪಿರಲಿ, ಕಮಲಜ ಅಂದರೆ ಬ್ರಹ್ಮ, ಗಜ ಅಂದರೆ ಆನೆ. ಚರಿತ್ರಂ ಅಂದರೆ ಕೆಲಸ ಅಥವಾ ಕಾರ್ಯ. ನೋಡ್ರಿ, ಚರಿತ್ರಂ ಅಂದರೆ ಕೆಲಸ ಅಥವಾ ಕಾರ್ಯ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಅದೇ ರೀತಿ ನೆರವಿ ಅಂದರೆ ಸೇರಿದ ಜನ. ನೋಡ್ರಿ, ನೆರವಿ ಅಂದರೆ ಸೇರಿದ ಜನ. ನಿಖರ ಅಂದರೆ ಸಮೂಹ. ನೋಡ್ರಿ, ನಿಖರ ಅಂದರೆ ಸಮೂಹ ಆಗಲಿ ಅಥವಾ ಗುಂಪು ಅಂತ ಕರೀತಾರೆ. ನೋಡ್ರಿ, ನಿಖರ ಅಂದರೆ ಸಮೂಹ ಅಥವಾ ಗುಂಪು. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ನೋಟ್ ಮಾಡ್ಕೊರಿ. ಕಮಲಜ ಅಂದರೆ ಬ್ರಹ್ಮ, ಗಜ ಅಂದರೆ ಆನೆ, ಚರಿತ್ರಂ ಅಂದರೆ ಕೆಲಸ ಅಥವಾ ಕಾರ್ಯ, ನೆರವಿ ಅಂದರೆ ಸೇರಿದ ಜನ, ನಿಖರ ಅಂದರೆ ಸಮೂಹ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನಂತರ ಕೊನೆಯದಾಗಿ ನೋಡೋದಾದರೆ ಜಲದ ಅಂದರೆ ಮೋಡ. ನೋಡ್ರಿ, ಇದು ಕ್ವಶನ್ ಕೇಳಿದಾನೆ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಬೇಕಂದರೆ FD ಕ್ವಶನ್ ಪೇಪರ್ ತೆಗೆದು ನೋಡ್ರಿ. FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಜಲದ ಅಂದರೆ ಮೋಡ. ಅದೇ ರೀತಿ ಜಲ ಅಂದರೆ ಸಮುದ್ರ. ಜವ ಅಂದರೆ ಯಮ ಅಥವಾ ವೇಗ. ನೋಡ್ರಿ, ಜವ ಅಂದರೆ ಯಮ ಅಂತ ಕರೀತಾರೆ ಅಥವಾ ವೇಗ. ಜವ ಅಂದರೆ ಯಮ ಅಥವಾ ವೇಗ. ಜಲಜ ಅಂದರೆ ತಾವರೆ. ನೋಡ್ರಿ, ಜಲಜ ಅಂದರೆ ತಾವರೆ. ಜನನಿ ಅಂದರೆ ತಾಯಿ. ನೋಡ್ರಿ, ಜನನಿ ಅಂದರೆ ತಾಯಿ. ಜಲಜ ಅಂದರೆ ತಾವರೆ. ಜವ ಅಂದರೆ ಯಮ. ಜಲ ಅಂದರೆ ಸಮುದ್ರ. ಜಲದ ಅಂದರೆ ಮೋಡ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಯಾಕಂದರೆ ಮುಂದೆ ಬರುವಂಥ PDO ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, ಗ್ರೂಪ್ C FD ಎಕ್ಸಾಮಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸುವಂಥ ಕನ್ನಡ ಪಠ್ಯಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ನಾನು ಹಿಂದಿನ ತರಗತಿಯಲ್ಲಿ 8ನೇ ತರಗತಿಯ ಎಲ್ಲ ಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ.
ಅವುಗಳನ್ನು ಕೂಡ ನೋಡಿ. ಕನ್ನಡ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅವುಗಳನ್ನು ತರಗತಿಗಳನ್ನು ವೀಕ್ಷಿಸಿ. ಮತ್ತು ಯಾವ ತರಗತಿ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಟೆಲಿಗ್ರಾಮಲ್ಲಿ ನೋಟ್ಸ್ ಹಾಕಿರ್ತೀನಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.